ಟಿವಿ7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಎಸ್ಸಿಪಿ ಮತ್ತು ಟಿಎಸ್ಪಿಯ ಹಣ ದುರ್ಬಳಕೆ ಮಾಡುತ್ತಿರುವುದನ್ನು ವಿರೋಧಿಸಿ ಯಾದಗಿರಿಯಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ನೇತೃತ್ವದಲ್ಲಿ ಜಿಲ್ಲಾ ಅಧಿಕಾರಿ ಕಚೇರಿ ಎದುರುಗಡೆ ಬೃಹತ್ ಜನ ಆಂದೋಲನ ಪ್ರತಿಭಟನೆ ನಡೆಸಿದರು. ಹಿರಿಯರು ಮಂತ್ರಿಗಳು ಆಗಿರ್ತಕ್ಕಂಥ ಮಹೇಶ್ ಅವರಿಗೆ ಮತ್ತು ಅಧ್ಯಕ್ಷರಾಗಿರ್ತ ಸರೋಜಪ್ಪ ವಿಭೂತಿಹಳ್ಳಿ ಅವರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅಮೀನ್ ರೆಡ್ಡಿ ಆಳ್ಗಿ ಅವರೇ, ನಗರಸಭೆ ಅಧ್ಯಕ್ಷರೇ, ನಗರಸಭೆ ಎಲ್ಲ ಸದಸ್ಯರುಗಳೇ, ಎಲ್ಲ ಜಿಲ್ಲೆಯ ಸಮಸ್ತ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳೇ, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಮಿತ್ರರೇ, ಯುವಕರೇ ಮತ್ತು ಹಿರಿಯರೇ, ಈಗ ತಾನೇ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಒಂದು ಮಾತು ಅವರು ಹೇಳಿದರು. ಎಸ್ಸಿಪಿ ಮತ್ತು TSP ಹಣದಿಂದ ಇವ್ರು ಯಾಕೆ ಯೋಜನೆಗಳನ್ನು ಅದರಲ್ಲಿ ಅಮೌಂಟನ್ನು ತಗೊಂಡು ನೀವು ಗ್ಯಾರಂಟಿಗಳಿಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಸರ್ಕಾರದವ್ರು ಏನು ಉತ್ತರ ಕೊಡ್ತಾರೆ ಅಂದರೆ, ಇಲ್ಲ ಅದನ್ನು ನಾವು ಅದೇ ಸಮುದಾಯದವ್ರಿಗೆ ಕೊಡ್ತೀವಿ, ಅದೇ ಸಮುದಾಯದವ್ರಿಗೆ ನಾವು ಹಂಚ್ತಾ ಇದ್ದೀವಿ ಅಂತ ಹೇಳ್ತಾರಂತೆ. ಆದರೆ ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ನಾನು, ನೀವು ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ, ಯೋಜನೆಗಳಲ್ಲಿ ಕೊಡ್ತಾ ಇರಬೇಕಾದ್ರೆ, ಯಾರ್ಯಾರು ಎಷ್ಟು ಸಮುದಾಯದವ್ರು ಎಷ್ಟೆಷ್ಟು ಬಸ್ ಹತ್ತಿದ್ದಾರೆ, ಯಾವ ಸಮುದಾಯದವ್ರಿಗೆ ನೀವು ಎಷ್ಟು ಹಣ ಕೊಡ್ತಾ ಇದ್ದೀರಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? SCP TSP ಹಣದಿಂದ ಆ ಏರಿಯಾದಲ್ಲಿ ಅವರು ಇರ್ತಕ್ಕಂಥ ಮನೆ ಸುತ್ತಮುತ್ತಲು ಡೆವಲಪ್ಮೆಂಟ್ ಮಾಡಬೇಕಾದ್ರೆ, ರಸ್ತೆಗಳಾಗಬೇಕಾದ್ರೆ, ಮೋರಿ ಆಗಬೇಕಾದ್ರೆ, ಬೇರೆ ಏನೇನು ಎಲ್ಲ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕುಡಿಯೋ ನೀರಿಗೆ, ಇವೆಲ್ಲದಕ್ಕೂ ಅದನ್ನು ಉಪಯೋಗಿಸ್ಕೊಳ್ಬೇಕು. ಆದರೆ ಇಂಥ ಹಣವನ್ನು ನೀವು ಸಾವಿರಾರು ಕೋಟಿ ಹಣವನ್ನು ನೀವು ಅನುದಾನಕ್ಕೆ ಗ್ಯಾರಂಟಿಗಳನ್ನು ಕೊಡ್ತಾ ಹೋದರೆ ಅಲ್ಲಿ ಡೆವಲಪ್ಮೆಂಟ್ಗೆ ಕುಂಠಿತಗೊಳ್ತದ. 10 ವರ್ಷ ಹಿಂದಕ್ಕೆ ಹೋಗ್ಬೇಕಾಗ್ತದ ಡೆವಲಪ್ಮೆಂಟ್ ನಾವು. ಅದೇ ಹೋದ ಸರ್ಕಾರದಲ್ಲಿ ಎಲ್ಲ ಏರಿಯಾದಲ್ಲೂ ಡೆವಲಪ್ಮೆಂಟ್ ಆಯಿತು, SCP TSPಯನ್ನು ಸದ್ಬಳಕೆ ಆಯಿತು. ನೀವು ನೋಡ್ತಿರ್ಬೇಕು, ನಮ್ಮ ಸರ್ಕಾರ ಇರಬೇಕಾದ್ರೆ ಎಷ್ಟೋ ಒಂದು ರೋಡ್ಗಳಾಯಿತು, ಎಷ್ಟೋ ಡೆವಲಪ್ಮೆಂಟ್ ವರ್ಕ್ಗಳಾಯಿತು, ಕುಡಿಯೋ ನೀರಿನ ವ್ಯವಸ್ಥೆ ಆಯಿತು. ಆದರೆ ಈಗ 2 ವರ್ಷ ಮುಗಿತಾ ಬಂತು, ಈ ಸರ್ಕಾರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಆದ್ದರಿಂದ ನಾವು ಈ ಪ್ರತಿಭಟನೆಯಿಂದ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ಇದನ್ನು ಇನ್ನೂ ಈ ಬರುವಂಥ ಈಗೇನು ಬಜೆಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಅದನ್ನು ಸುಧಾರಣೆ ಮಾಡಿಕೊಂಡು ಆ SCP TSP ಬಜೆಟನ್ನು ದಲಿತರಿಗೆ ಕೊಡಬೇಕು, ಅವ್ರಿಗೇನೆ ಉಪಯೋಗಿಸ್ಬೇಕಂತ ಹೇಳ್ತಾ, ಅದನ್ನು ಮಾಡಲಿಲ್ಲ ಅಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಆಮೇಲೆ ಇಡೀ ಸರ್ಕಾರವನ್ನು ಬೀಳೋ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಈ ಬರುವಂಥ ಬಜೆಟಲ್ಲಿ SCP TSP ಹಣವನ್ನು ದಲಿತರಿಗೆ ಉಪಯೋಗಿಸ್ಕೋಬೇಕು, ಅವರ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಬೇಕಂತ ಹೇಳ್ತಾ, ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ.